ಮಗುವಿನ ಮನಸ್ಸು ಅದು ನನಗೆ ತುಂಬ ಕನೆಕ್ಟ್ ಆಗ್ತದೆ. ರಘುವಣ್ಣ ಅವರಿಗೆ ರಘುವಣ್ಣ ಅಯ್ಯ ಏನೆಲ್ಲ ಅಂತೀವಿ ನಾವು. ಈ ಸಿನಿಮಾದಲ್ಲಿ ಅವರಿಗೆ ಟಕಾರಿ ಅಂತ ಕರಿತೀವಿ. ಆ ಟಕಾರಿ ಅನ್ನೋ ಟೈಟಲ್ ಆ ವ್ಯಕ್ತಿಗೆ ಒಂದು ಹೆಸರು ಸೂಚಿಸಿದ್ದು ನಮ್ಮ ಹಿತಾಪೆ ಸಾಹೇಬರು. ಅವರಿಗೂ ಧನ್ಯವಾದ. ಪ್ರತಾಪ್ ರಾವ್ ಹಿತಾಪೆ ಸಾಟೆ ಎಲ್ಲೂ ಒಂದು 8 ನಾಮಧೇಯಗಳು ಉಂಟು. ಅದರಲ್ಲಿ ನಾವು ಕರೆಯೋದು ಹಿತಾಪೆಣ್ಣ ಅಂತ. ಅವರು ತರಕಾರಿ ಅಂಗಡಿಗೆ ಚಿಕ್ಕವರಿದ್ದಾಗ ಉಡಾಳ ಎಲ್ಲ ಹಿಡಿಯುವಂಥ ಒಬ್ಬ ವ್ಯಕ್ತಿ ಜೇನುತುಪ್ಪ ಎಲ್ಲ ಕುಡಿಸಿದ್ದ ಅಂತ ಹೇಳ್ತಿದ್ರು. ಈ ಹೆಸರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಟಕಾರಿ ಅನ್ನೋ ಒಂದು ಪಾತ್ರ ನೀವು ಈಗ ಚಿತ್ರೀಕರಣದಲ್ಲಿ ಸ್ವಲ್ಪ ಹೊತ್ತು ನೋಡಿರಬಹುದು. ಎಂಥ ನಟರು ನಾನು ಮತ್ತೆ ಅಂಡರ್ಲೈನ್ ಮಾಡ್ಕೊಳ್ಳೋಕೆ ಹೋದ್ರೆ ಅದು ಸಾಕು ಹೊತ್ತು ಕೂಡ ಗೊತ್ತಿಲ್ಲ. ನನಗೆ ತುಂಬಾ ಇಷ್ಟದ ವ್ಯಕ್ತಿ, ಇಷ್ಟದ ನಟರು. ಈ ಸಿನಿಮಾದಲ್ಲಿ ಒಂದು ಆದಿವಾಸಿ ಕ್ಯಾಂಪಿನ ನಾಯಕರಾಗಿ ಇಡೀ ತಂಡದ ಒಂದು ಬ್ಯಾಲೆನ್ಸಿಂಗ್ ಆಕ್ಟ್ ಅನ್ನ ಮಾಡ್ಕೊಂಡು ಹೋಗಿರುವಂಥದ್ದು ನೀವು ನೋಡ್ತೀರಿ. ಅವರ ಒಂದು ಪುಟಾಣಿ ಟೀಸರ್ ನೋಡ್ಕೊಂಡು ಬಗ್ಗೆ ಮಾತಾಡಿದೆ. ಈಗ ದೊಡ್ಡವರಿಂದನೇ ಶುರು ಮಾಡ್ಬೇಕಂತ ಕ್ರಿಕೆಟ್ ಕಬಡ್ಡಿ ಎಲ್ಲ. ಸೊ ರಘುವಣ್ಣನ ಮೈ ಕೊಟ್ಟಿದ್ದಾರೆ. ಈ ಹಾಡಿನ ಅರ್ಥ ನಮ್ಮ ತಾಯಿ ನನಗೂ ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ. ಶರಣಂ 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 ಶರಣ. ಎಲ್ಲಿ ಶುರು ಮಾಡಬೇಕು, ಎಷ್ಟು ಜನ ಕೆಲಸ ಮಾಡಿದ್ದೀವಿ, ಏನು ಕತೆ. 2006 ಯೋಗ ಒಂದು, ಈ ಯೋಗ ಇನ್ನೊಂದು ನಮ್ಮ ಚಿತ್ರರಂಗಕ್ಕೆ ಒಂದು ಇನ್ನೊಂದು ಒಂಥರ ದೊಡ್ಡ ಯೋಗ ಅಂತ ಹೇಳ್ಬೋದು. ಈ ಕೃಷ್ಣಪ್ಪನವರು ಇವರು ಸೇರ್ಕೊಂಡು ಮಾಡಿದ್ದ 2006 ಒಂದು ರೀತಿ ನಿರ್ಮಲಾಜಿ ಪ್ರಕಾರ 2006 + 8 2024 ಇದು 8. ಅವ್ರ ಶಾಸ್ತ್ರ ನಾವು ನಿರ್ಮಲಾಜಿ ಮತ್ತೆ 12 ವರ್ಷ ಆದ್ಮೇಲೆ ಮತ್ತೆ ಸೇರಿದ್ದಾರೆ. ಅವಾಗ ಚಿತ್ರರಂಗಕ್ಕೆ ಒಂದು ದಿಕ್ಕು ತೋರಿಸಿದ್ದು ಸಿನಿಮಾ ಮುಂಗಾರು ಮಳೆ. ಅದಾದ್ಮೇಲೆ ಮತ್ತೆ ನಿಮ್ಮ ಇಮಿಡಿಯೇಟ್ ಡಿಸೆಂಬರ್ 29 ಮುಂಗಾರು ಮಳೆ. ಅದಾದ್ಮೇಲೆ ಮತ್ತೆ ಇದೆ ತಂಡ ಕಂಟಿನ್ಯೂ ಆಗಿದ್ದು ದುನಿಯಾ. ಇದು ಒಂದು ಜರ್ನಿ ಅಂತ ನಾವು ಇದ್ರದ್ದು ತಗೊಂಡಾಗ ನನಗೆ ಇದು ಫಸ್ಟ್ ಕತೆ ಕೇಳಿದಾಗೆ ನನಗೆ ಭಯ ಆಯಿತು. ಇದ್ರದ್ದು ನಿಮ್ದು ಪೂರ್ತಿ ಟ್ರೈಬಲಿಂಗ್ ಮಾಡಿದೀವಿ ಅಂತ. ಈಗ ರೋಡು ರಸ್ತೆ ನೈಸ್ ರೋಡ್ ಅಂತೆ, ಆ ರೋಡ್ ಈ ರೋಡು ಎಂಥದ್ದು ಬೆಂಗಳೂರು ಬರೀ ಉಳ್ಕೊಂಡು ಹೋಗಿದ್ದೆ. ಅದು ಕುಸಿತು ಇದು ಕುಸಿತು, ಹಂಗೋಯ್ತು ಹಿಂಗೋಯ್ತು, ಏನೋ ಎಲ್ಲ ಸುಮಾರು ಜನಗಳು ನಾಪತ್ತೆ, ಊರೇ ನಾಪತ್ತೆ. ಒಂದು ಮಡಿಕೇರಿ ಇನ್ನೂ ಅವ್ರು ಉಳ್ತಾರೆ ಸ್ವಾಮಿಗಳು ಯಾರೋ ದೇವಸ್ಥಾನದವ್ರು ಯಾರೋ ಸಿಕ್ಕಿಲ್ಲ ಅಂತ. ಈ ಥರದ್ದು ಎಲ್ಲ ನೋಡಿ ಅವ್ರದ್ದೊಂದು ರಿಯಲ್ ಎಲಿಮೆಂಟ್ ನ ತಗೊಂಡು ಇದಕ್ಕೆ ಇದು ಹೇಳಿದ್ರು. ನನಗೆ ಬಟ್ರೆ ಹೆಂಗಿದು ಭಾಷೆ ಕನ್ನೆ ಆಗುತ್ತೆ, ಕನ್ನೆ ಆಗ್ಬಾರ್ದಿದ್ದು, ಅರ್ಥ ಸಾಕಿದು ಅಂತ ಅಂದ್ರು. ಆ ಒಂದು ಪ್ರಯತ್ನ ಮಾಡಿದೀವಿ ನಾವು. ಒಂದು ರೀತಿ ಸಾಹಸನೆ ಅಂತ ಅನ್ನಿಸ್ಬೇಕಿದು. ಯಾಕೆಂತಂದ್ರೆ ಹಂಗೆ ಅಷ್ಟು ಜರ್ನಿ ಮಾಡೋದು ನನಗೆ ಮೋಸ್ಟ್ಲಿ ಯಾರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಯಾರು ಪವನ್, ನಮ್ಮ ವಿಜಯ್ ಅವ್ರ ಅಸೋಸಿಯೇಟ್, ಮಿಕ್ಕವ್ರು ಎಲ್ಲರಿಗೂ ನನ್ನ ಮಗಕ್ಕಿಂತ ಹೆಚ್ಚಾಗಿ ನಾನು ಗುಂಡಿಲಿಂಗ್ ಹಾಕ್ಬೇಕು. ತಳ್ಳಿ 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 ಅವ್ರು ನನಗೆ ಬರೀ ಬೆಟ್ಟಗಳೇ, ಬರೀ ಜಲಪಾತ. ನಾನು ಬಟ್ರೆ ಬಲಿಸಿಕೊಂಡಿದ್ದೀರ ಇವಾಗ ಯಾಕೆ ಹಿಂಗಂತ ಬರೀ ಅವರೇ. ಆ ಶನಿವಾರ ಸಂತೆ ಮೇಲ್ಗಡೆ ಎಂಥದ್ದು ಗೋಪುರ, ಎಂಥ ಗೋಪುರ ಮಾಡಿ ಅಯ್ಯೋ ರಾಮಯ್ಯ ಸುರಿಸಿ ಜೀಪು ಗೀಪು ಎಲ್ಲ ಹಿಂಗ್ ಬಂದಿದ್ದಾವೆ. ಜೀಪುಗಳೆಲ್ಲ ಅಲ್ಲೋ ನಿಂತ್ಕೊಳ್ಳವು. ಇವರು ಯಾವ್ದಾರು ಹಿಡ್ಕೊಂಡು ನಿಂತ ಭಟ್ರು ನನಗೆ ಯಾವ್ದು ಹಿಡ್ಕೊಂಡು ನಿಂತ್ಕೊತಿರಲ್ಲ. ಹಿಂಗೆ ನಿಜವಾಗ್ಲೂ ನಮ್ಗೆ ಮುಂಗಾರು ಮಳೆ ಹೆಂಗ್ ಮಾಡಿದ್ರು ಅಂತ ಅನ್ಸ್ಬಿಟ್ಟು ಆ ಥರದ್ದು. ಇದೆಲ್ಲದಕ್ಕಿಂತ ಇನ್ನೂ ಒಂದು ಲೊಕೇಶನ್ ಅಂತಂದ್ರೆ ಅದು ಬಾಂಬೆ ಕರ್ಕೊಂಡು ಹೋಗಿದ್ದು. ಅದೆಲ್ಲದಕ್ಕೂ ಅದು ಕೃಷ್ಣಪ್ಪನವರು ಸೆಟ್ ಹಾಕಿದ್ದು ಅಂದ್ಕೊಂಡ್ರ ನನ್ನ ಕೋಟೆನ ಮೂರು ಚಿತ್ರದವರು ಬಿಡ್ಬೇಡ್ರಿ ಹೋಗಿ ಇಟ್ಕೊಂಡ್ರೆ ಅಷ್ಟೇ ಸರ್. ನಿಜವಾಗ್ಲೂ ಅದು ಕೋಟೆ, ಅದು ಶಿವಾಜಿನ ಗೆದ್ದಿಲ್ಲ ಅಂತ ಹೇಳ್ತಾರ. ಅದು ಏನೋ ಹೇಳ್ತಾರ ಅವರು. ಅದು ಬೆಳಿಗ್ಗೆ ಮುಕ್ಕಲ್ಲಿ ನೀರು ಬಂದಿರ್ತದೆ, ಸಾಯಂಕಾಲ 2:30 ತಕ್ಷಣ ನೀರನ್ನು ವಾಪಸ್ ಬಂದಿರುತ್ತೆ. ಆ ಮೊದಲನೇ ದಿನ ಹೋದ್ವಿ ನಾವು. ಹೋದ್ರೆ ನಮ್ಗೆ ಒಳಗೆ ಕೇಳ್ಬೋದು ಅಂತ ನಮ್ಗೆ ಪ್ರಶ್ನೆ, ಒಳಗೆ ಹೋಗಿ ಆಗಂತ ಇಲ್ವಾ ಅಂತ. ಅಂದ್ರೆ ಇವರು ಹಿತಾಪಿ ಅಂತ ಒಬ್ರು ಅವ್ರೆ. ಅದ್ರ ಮುಂದೆ ಹಿಂಗೆ ಆಗ್ತಿದ್ದೀವಿ. ಹಿಂಗೆ
ಈ ಮನ್ಸ ತೊಳ್ಬಿಡ್ತೀವಿ ಕೋಣೆ ಹೋಗ್ಬಿಟ್ಟು ಹಿಂಗ್ ತಳ್ಳಕ್ ಹೋಗಿ ಹಿಂಗ್ ಮನಸ್ಕೊಂಡ್ಬಿಡೋದ ಹಿಂಗೆ ತಿರುಗಿ ಯಾಕಪ್ಪ ಸುಮ್ಮನೆ ಕುತ್ಕೊಂತಾರೆ ಎಷ್ಟೊತ್ತಾಗಿರು ಅಂತ ಇದರಿಂದಾಗಿ ಏನೋ ಒಂದು ಒಂದು ಬೇರೆ ಥರದ್ದು ಒಂದು ಪ್ರಯತ್ನ ಮಾಡಿದ್ರು. ಕಥೆನೂ ಅದೇ ರೀತಿ ಅಂದ್ರೆ ನಿಮ್ಗೆ ಪ್ರತಿ ರಾಮಾಯಣ ಮಹಾಭಾರತ ನಾವು ತಗೊಂಡ್ರೆ ಕೊನೆಗೂ ಹುಟ್ಟೋದು ಎಲ್ಲ ಹೆಣ್ಣು ಗಂಡು ಭೂಮಿ ಅಧಿಕಾರ ಅದು ಎಲ್ಲ ಸಿಗ್ತದೆ. ಕೊನೆಗೂ ನಾವು ಹೆಂಗೆ ಹೇಳಿದ್ವಿ ಅನ್ನೋದೇ ಮುಖ್ಯ ಆಗುತ್ತಲ್ಲ. ಆ ಒಂದು ಪ್ರಶ್ನೆನೂ ಮನದ ಕಡಲು. ಅದಕ್ಕೆ ಕಡಲು ಅದು ಸುಂದರವೂ ಹೌದು, ರೌದ್ರತೆನೂ ಹೌದು. ಅದಕ್ಕೊಂದು ಪ್ರಾಯ ಇದೆ, ಅದಕ್ಕೊಂದು ವಯಸ್ಸಾಗಿದೆ. ಅದಕ್ಕೆ ಹೌದು ಸಂಜೆ ಆಗುತ್ತೆ, ಬೆಳಗಾಗುತ್ತೆ, ಮತ್ತೆ ಹೊಸತನದ ಪಡ್ತಾ ಇರ್ತದೆ. ಇಷ್ಟೆಲ್ಲ ಅರ್ಥಗಳು ಸಿಗ್ತಾ ಹೋಗ್ತದೆ. ಆ ಥರದವೆಲ್ಲನೂ ತುಂಬ ಕಾಣುತ್ತೆ ಇದರಲ್ಲಿ. ನೀವು ನೋಡಿದಂಗೆ ಸಂತೋಷ ಮತ್ತೆ ರಾಶಿಕ ಅಂಜಲಿ ಸುಮುಖ 1989 ನಾನು ಸಿರಿಸಂಪಿಗೆ ಅಂತ ಒಂದು ನಾಟಕ ಮಾಡಿದೆ. ಸಿರಿಸಂಪಿಗೆ ಅಂತ ಅದು ಭೂಪಾಲ್ ಶೋ ಇತ್ತು. ಆ ಶೋ ಮಾಡಕ್ಕೆ ನಾನು ರಂಗಾಯಣಕ್ಕೆ ಇಂಟರ್ವ್ಯೂ ಮಾಡಿದ್ದೆ. ಜಯದೀಪ್ ಜೋಶಿ ಅಂತ ಡೈರೆಕ್ಟರ್ ಹೋಗಿದ್ದೆ. ಆಗ ಅಪ್ಪ ಮತ್ತೆ ಅಮ್ಮ ಇಬ್ಬರು ಆಗಿ ಮಾಡ್ತಾರೆ. ಅದರಲ್ಲಿ ನಂದಿತಾ ಮತ್ತೆ ಶಶಿ ಲವ್ ಮಾಡ್ತಿದ್ರು, ಒಬ್ಬರೊಬ್ಬರು ಕಾಳ ಹಾಕಿದ್ರು. ಸಿರಿಸಂಪಿಗೆ ನಾನು ನಾಟಕಕ್ಕೆ ಹೋದಾಗ ಆಮೇಲೆ ಸುಮುಖ ಬಂದಾಗ ಏನು ಹೌದಲ್ಲ ಅಂತ ಅನ್ಸ್ಬಿಟ್ರು. ಏನ್ ಮನೆ ಕಾಲ ಹೆಂಗ್ ಹೋಗ್ಬಿಡ್ತಲ್ಲ ಅಂತ. ಅವನು ನಿಜವಾಗ್ಲೂ ಸುಮುಖ ಯಾಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ಬಸ್ ತರೋದು. ಇದಕ್ಕೆ ಮುಂಚೆ ಒಂದು ನಾಟಕ ಸಿನಿಮಾ ಡೈರೆಕ್ಟ್ ಮಾಡಿದ್ದಾನೆ. ಅದು ಈಗ ಒಂದು ತಯಾರಿಗೆ ಆಗಿ ಬಂದಿತ್ತು, ತಗೊಂಡಿತ್ತು. ನಾಟಕ ತಯಾರಿ ತಗೊಂಡು ಅದನ್ನ ಮತ್ತೆ ನಾನಿಲ್ಲ, ನನ್ನ ನಟನಾಗಿ ಬರಬೇಕು ಅಂತ ಹೇಳಿ ಇಂಥ ಒಂದು ವೇದಿಕೆಗೆ ಒಂದು ಯೋಗರಾಜ್ ಭಟ್ರು ಮತ್ತೆ ಕೃಷ್ಣಪ್ಪನವರು ಸಿಕ್ಕಿದ್ರು. ಅದು ಒಂದು ರೀತಿ ಸಾರ್ಥಕತೆ. ಅವನನ್ನೆಲ್ಲ ನೋಡಿದಾಗ ನಮಗೆ ಅಯ್ಯೋ ಅನ್ಸೋದು, ಅವನ ಹಬ್ಬನೇ ಇಲ್ಲ, ಇವರಿಬ್ಬರು ನೋಡಬೇಕು ಅಯ್ಯೋ ಅನ್ಸೋದು. ಅಂಜಲಿ ಅದು ನಿಜವಾಗ್ಲೂ ಸುಮುಖ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ನಿನ್ನ ಎಲ್ಲ ಅಂದ್ರೆ ಈಗ ನಟ ಅಂದ ಕೂಡಲೇ ಈಗ ಫುಲ್ ಎಲ್ಲಿ ಕಾಣಿಸ್ಕೊತಾರೆ, ಜಿಮ್ಗೆ ಹೋಗ್ಬಿಡ್ತಾರೆ. ಅಲ್ಲಿ ಹೋಗಿ ವಯೋಗನ ಹುಡ್ತಾ ಹೋಗ್ತಾರೆ. ಎಲ್ಲ ಕಡೆ ಉಳಿಸ್ಕೊಂಡು ಬಂದಿರ್ತಾರೆ. ಅಯ್ಯೋ ಅದಕ್ಕೆ ಭಾಷೆ ಬೇಕು, ಅದಕ್ಕೊಂದು ಭಾವ ಬೇಕು, ಅದಕ್ಕೊಂದು ಏನೋ ಕಲ್ತ್ಕೋಬೇಕು, ಮತ್ತೇನೋ ಮಾಡ್ಬೇಕು. ಈ ತರದ್ದು ದೇಹನೇ ಈ ತರದ್ದು ಅವ್ರು ಸಿನಿಮಾಗೆ ಬೇಕಾಗಿ ಮುಖ್ಯವಾದ ಅಭಿನಯ ಮರೆತೇ ಬಿಟ್ಟಿದ್ದಾರೆ. ಎಲ್ಲರೂ ಹಿಂಗೆ ಬರ್ತಾರೆ, ಹಿಂಗೆ ಬರ್ತಾರೆ. ಏನ್ ಅಂತ ಅರ್ಥ ಆಗಿಲ್ಲ. ಇವನು ಅದ್ರದ್ದು ಯಾವ ರೋಗ ಇಲ್ಲ, ಯಾವ ರೋಗನೂ ಇಲ್ಲ. ಕ್ಲೀನಾಗಿ ಒಂದಷ್ಟು ಓದ್ಕೊಂಡಿದ್ದಾನೆ, ಒಂದಷ್ಟು ಕೆಲಸ ಮಾಡಿದ್ದಾನೆ ನಾಟಕದಲ್ಲಿ. ಅದೆಲ್ಲ ನಿಜವಾಗ್ಲೂ ನನ್ನ ಚಿತ್ರರಂಗಕ್ಕೆ ನಿಜವಾಗ್ಲೂ ಕೃಷ್ಣಪ್ಪ ಅವಾಗ 2006 ಸ್ಟಿಲ್ ಗಣಪ ಇನ್ನು ಸೆಂಚುರಿಗಳು, ಸಿಲ್ವರ್ ಜುಬ್ಗಳು ಹೊಡಿತಾನೆ ಇದ್ದಾರೆ. ನೀನು ಅದೇ ತರ ಇವ್ರ ಅಂತ ಕೈ ಇವ್ರು ಹಣೆ ಬರ ಬರೋದು ಸರಿ. ಸಾಮಾನ್ಯ ಬಂದು 50 ವರ್ಷ ಬರೀತಾರೆ ಇವ್ರಿಬ್ರು ಬರೆದ್ರೆ. ಮಳೆ ಗಾಳಿ ಬಿಸಿಲು ಎಲ್ಲ ಅಮ್ಮ ನಿಮ್ಗೂ ಬರೀತಾರಮ್ಮ, ನಿಮ್ಗೂ ಬರ್ದವ್ರೆ, ಬೇಗ ಮಾಡ್ಕೋಬೇಡಿ. ಅದರದ್ದಾಗುತ್ತೆ ನಿಜವಾಗ್ಲು ಒಂದು ರೀತಿಯಲ್ಲಿ ಒಂದು ಹೊಸಬರಿಗೆ. ಯಾಕಂದ್ರೆ ಭಟ್ರು ನಿಮ್ಗೆ ಸಾಕಷ್ಟು ನನಗೂ ಯಾವ ತರ SSLC ಮಾಡ್ಬೇಕಾದ್ರೆ ಒಂದು ಭಯ ಬಿದ್ದಿದ್ವಿ. ಅದಕ್ಕೆ ಫಸ್ಟ್ ಹೇಳಿದ್ರು, ಇದಕ್ಕೆ ಕಾಮ, ಫುಲ್ ಸ್ಟಾಪ್, ಒತ್ತು, ದೀರ್ಘ ಯಾವ ಬೇಡ, ಅರ್ಥ ಆಗಬೇಡ, ಅಭಿಮಾನಿ ಅಂತ. ಬಟ್ ಏನ್ ಬಿಟ್ರಿ ಅಂತ ಹೀಗೆ ನೀವು ಕಲಾಸ್ ಪಡೆಯೋದಕ್ಕೆ ಗಾಂಧಿನಗರದಲ್ಲಿ ಸುಮಾರು ಚಿಪ್ಪಂಡಿಸೋದು ಎಲ್ಲ ವ್ಯಾಪಾರದಲ್ಲಿ ಇರ್ತಾರೆ. ಒಬ್ಬ ಮಾತು ಒಬ್ಬರಿಗೆ ಅರ್ಥ ಆಗಲ್ಲ, ಮಾಡಿ ಬಿಟ್ಟಂದ್ರು. ಅದು ಕೇಳ್ಬಿಟ್ರೆ ಅಂತ ಅವನೊಂದು ಪ್ರಯತ್ನ ಮಾಡಿದ್ವಿ. ಮತ್ತೆ ಗಾಳಿಪಟದಲ್ಲಿ ಒಂದು ಸುಂದರವಾದ ಮುದ್ದೆ ಅದು. ಅದೇ ಅದಕ್ಕೊಂದು ಏನೋ ಒಂದು ಎನರ್ಜಿ ಇರುತ್ತೆ. ಆ ಥರದಲ್ಲಿ ಹಿಂಗೆ ನಮ್ಗೆ ಬೇರೆ ತರ ಬೇರೆ ಏನು ಇದು ನನ್ಗೆ ಅದೇ ಥರದಲ್ಲಿ ನಿಜವಾಗ್ಲೂ ಭಯ ಇದೆ, ಪ್ರೀತಿನೂ ಇದೆ ಅವ್ರ ಬಗ್ಗೆ. ಕೃಷ್ಣಪ್ಪನ ಬಗ್ಗೆನೂ ಅಷ್ಟೇ. ಮತ್ತೆ ಹೇಳಿದೆ, ನೀವು ಹೊಸಬರೇ ಕಣಪ್ಪ, ಆಗ್ಬಾರ್ದು, ಹೊಸಬರನ್ನೇ ಹಾಕೊಂಡು ಮಾಡು ಅಂತೆ. ಎಲ್ಲರೂ ಹೊಸಬರಾಗಿ ಬಂದಿರ್ತೀವಿ ನಿಜವಾಗ್ಲೂ. ಹಾಗಾಗಿ ಈ ಮನದ ಕಡಲು ಇದೆಲ್ಲ ನಿಜವಾಗ್ಲೂ ಬಹಳ ಒಳ್ಳೆ ಟೈಟ್ಲು. ಯಾಕಂದ್ರೆ ಯಾಕೆ ಇದು ಒಳ್ಳೆ ಟೈಟ್ಲ್ ಅಂತ ಹೇಳ್ತೀನಿ ಅಂತಂದ್ರೆ, ಹಾಗೆ ಒಂದು ನೆನಪುಗಳನ್ನ, ಒಂದು ಇತಿಹಾಸವನ್ನು ಕೊಟ್ಟಿದೆ ಈ ಸಂಸ್ಥೆ. ಹಾಗಾಗಿ ಒಳ್ಳೆ ನೆನಪಾಗುತ್ತೆ. ಇನ್ನು ನಮ್ಮ ಸಂತೋಷ್ ರೈ ಪತಾಜಿ ಅವರು ಇವತ್ತು ಏನು ಮಾತಾಡ್ತಾರೆ, ಅಲ್ಲ ಕೋಟೆ ಅದು ಕಮ್ಮಿ ಅಲ್ಲ ನೋಡುವ
ಈ ದೇವರ ಇದೆ ಪಿಕ್ಚರ್ ನೋಡಿ ಈ ಸಲ ಮಾಡಿದ್ದಾರೆ. ಆ ಕೋಟೆಯನ್ನು ಫಸ್ಟ್ ಓಕೆ ಮಾಡಿದ್ದೆ ಅವರು. ನಾ ಫಸ್ಟ್ ಅದರಲ್ಲಿ ನಮ್ಮ ಭಯ ಹಾವು ಚೇಳು ಮುಂಚೆ ಎಲ್ಲ ಇರ್ತಾವಂತೆ. ಅದರಲ್ಲಿ ನಾ ಮಟ್ಟ ನಂಗೇನ್ ಮಾಡಿದೆ, ಇದೇನು ಮಾಡೋದು ಹೇಗೆ ಅಂತ. ಈ ಇತಾಪಿ ಬೇರೆ ಇದ್ರು ಎಲ್ಲ ಹೇಳ್ತಿದ್ದಾರೆ ಅಂತ. ಅಪ್ಪ ಎಷ್ಟು ಇಡಿಸ್ತೀಯಪ್ಪ ನೀನು, ಎಷ್ಟು ಇಡಿಸ್ತೀಯ ಅಂದ್ರೆ ಎಲ್ಲ ಯಾರು ಹೇಳ್ತಿದ್ದೀನಿ ಹೇಳಿ ಅಂತ. ನಮ್ ಗಂಗಣ್ಣ ಬೇರೆ ಗುಡಿ ಗಂಗಣ್ಣ ಎಲ್ಲ ಅವರು ಎಲ್ಲ ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ರು. ಯಾರು ಆಗಿಲ್ಲ ನಿಜವಾಗ್ಲು. ಆ ಕೋಟೆ ನಿಮ್ಮ ನಿಜವಾಗ್ಲು ಎಷ್ಟು ನಂಬರ್ ಸೆಟ್ ಆಗ್ಸಿರೋದಲ್ಲ ಅದು ಕೋಟೆ ವೈಡ್ಕಲ್ ಇರಲ್ಲ ಅಂತಂದ್ರು. ಅದನ್ನ ನೋಡಿದ್ರು ಆ ಶ್ರೀನಿವಾಸ ಅಂತ ಸಾಧ್ಯನೇ ಸರ್ ನೀವು ಅದನ್ನ ಆ ಗಾಡಿ ಇನ್ನೂ 3 ಕಿಲೋಮೀಟರ್ ಸ್ಪೀಡ್ ಬರುತ್ತೆ ಗಾಡಿ, ಜೀಪ್ ಎಲ್ಲ ನಿಂತ್ಕೊಡುತ್ತೆ. ನಮ್ ಭಯ ಯಾರು ಹೋಗ್ಬಿಡ್ತಾರೆ ಇವರು ಅಂತ. ಒಂದ್ಸರಿ ವಾಪಸ್ ಕರ್ಕೊಂಡ್ಬಂದು ಭಟ್ರು. ಅದು ಹಿಂಗಿದೆ 150 ಅಡಿ ಎತ್ತರದಲ್ಲಿದೆ. ಎಲ್ಲ ಇನ್ನು ಸುಮಾರು 100 ಜನ ಇದ್ದೀವಿ. ಹೋದ್ವಿ ಸ್ವಲ್ಪ ನಿಂತ್ಕೊಂಡ ತಕ್ಷಣ ಭಟ್ರು ಬೇಡ ಎಲ್ಲ ಕಳ್ಕೊಂಡ್ರಿ ಬನ್ನಿ ಅಂತ. ನಾನು ಯಾಕೆ ಭಟ್ರಿ ಅಂತಂದೆ, ಯಾರನ್ನ ಹೋಗ್ಬಿಟ್ಟು ಗೊತ್ತಾಗಲ್ಲ, ಸಾಯಂಕಾಲ ಗೊತ್ತಾಗಲ್ಲ ಬೇಡ ಬನ್ನಿ ಅಂತ ಎಲ್ಲ ವಾಪಸ್ ಬಂದ್ವಿ. ಆ ಥರದ ಸಮಾಧಾನ ಮಾಡಿದ್ದಾರೆ. ಅದು ತುಂಬಾ ಚಂದವಾದದ್ದು ರೂಪ ಕೊಟ್ಟಿದ್ದಾರೆ. ನಾವು ಯಾಕಂದ್ರೆ ಸಾಕಷ್ಟು ಸಿನಿಮಾಗಳು ಜೊತೆ ಮಾಡಿದೀನಿ. ಹೊಸ ಹೊಸ ದೃಶ್ಯ ಅಂತ ಅನ್ಸುತ್ತೆ, ಹೊಸ ಹೊಸ ಮಾತುಗಳು. ಅವರಿಬ್ಬರದು ಅಷ್ಟೇ, ರಂಜಲಿ ಮತ್ತೆ ರಾಧಿಕಾ ರಾಶಿಕಾ ಬೈಲ್ ಹಾಕ್ಬಿಟ್ಟವ್ರು. ಯಾರಿಗೆ ಬೈದವ್ರು ತಿಳಿಸ್ಕೊಂಡು ನಮ್ಗೆ ಬೈದ್ರು, ಅವ್ರಿಗೆ ಬೈಲ್ ಹಾಕ್ಬಿಟ್ಟವ್ರು. ಹಕ್ಕೋಟೆಯಲ್ಲಿ ಮಾಡ್ಬೇಕಾದ್ರೆ ರಕ್ಷಣ ತುಂಬಾ ಚೆನ್ನಾಗಿ ಹೇಳಿದ್ರು ನನಗೆ. ಅವರು ಏನೋ ಆಗಿರ್ತಾರೆ ಒಂದು ಆಗ್ಲಿ ಏನು ಇಲ್ಲ ಏನೋ ಒಂದು ಆಸನದ ಏನೋ ಒಂದು ತೆಗಿರಿ ಧ್ವನಿ ಅಂತಂದ್ರು. ತಿಳಿದ್ರೆ ಹಂಗೆ ಮಲಗಿ ಸೊದಗಿರ್ತಾರೆ. ಸೊಳೆ ಮಾಡಿ ಚೆನ್ನಾಗಾಗುತ್ತೆ ಕಣ ನೀನು ಅಂತ ಚೆನ್ನಾಗೈತೆ ಕಡ ಸೋಳೆ ಮಾಡಿ ನೀನು ಅಂತ ಅದು ಮಲ್ಕಡೆ ಹಂಗೆ ಹೇಳಿದ್ರು. ಸೋಳೆ ಮಾಡಿ ಚೆನ್ನಾಗೈತೆ ಕಡ ನೀನು. ಥ್ಯಾಂಕ್ ಯು ಡಾಕ್ಟರ್ಗೆ ಮತ್ತೆ ಕೃಷ್ಣಪ್ಪನವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿ ಸಾಧ್ಯ. ಯಾಕಂದ್ರೆ ಕನ್ನಡ ಚಿತ್ರರಂಗಕ್ಕೆ ಆಮೇಲಿಂದ ಅವರು ಕಂಡೀಷನ್ ಮಾಡಿದ್ರೆ ಪ್ಯಾನ್ ಇಂಡಿಯಾ ಎಲ್ಲ ಮಾಡಬೇಡಪ್ಪ, ಪಕ್ಕ ಕರ್ನಾಟಕದವ್ರಿಗೆ ಮಾಡೋ ಆ ಸವಾಸ ಎಲ್ಲ ಬೇಡ ಅಂತ ಹೇಳೋರೆ. ನಿಜವಾಗ್ಲೂ ಪ್ಯೂರ್ಲಿ ಇದು ಕರ್ನಾಟಕ ಇಂಡಿಯಾ ಸಿನಿಮಾನೆ. ಅದೊಂದು ಖುಷಿ ನಮ್ಗೆ. ಎಲ್ಲರೂ ಹೋಗ್ಬಿಟ್ರೆ ಇಲ್ಲಿ ಮನೆ ನೋಡ್ಕೊಳ್ತಾರೆ ಕರ್ನಾಟಕದ ಎಲ್ಲ ಪ್ಯಾನ್ ಅಂತ ಹೋಗ್ಬಿಟ್ರೆ. ಅದಕ್ಕೆ ನಿಜವಾಗ್ಲೂ ಈ ಮನೆ ನೋಡ್ಕೊಳ್ಳೋ ಸಿನಿಮಾನೆ ಮಾಡಿದ್ದಾರೆ. ನಾವೆಷ್ಟು ಥ್ಯಾಂಕ್ಸ್ ಹೇಳೋದು ಸಾಕು. ನಿಮ್ಮೆಲ್ಲರ ಸಪೋರ್ಟು ಸಹಾನುಭೂತಿ ಸಿಗಲಿ. ಮತ್ತೆ ನಮ್ಮನ್ನ ಸೇಫ್ ಆಗಿ ಮಾಡ್ಕೊಂಡಿದ್ದಕ್ಕೆ ಗಂಗಣ್ಣವ್ರಿಗೆ, ಇತಾಪಿಗೆ ಮತ್ತೆ ಎಲ್ಲ ನಮ್ಮ ಯೋಗ ತಂಡಕ್ಕೆ, ಕೃಷ್ಣಪ್ಪನ ತಂಡಕ್ಕೆ ಥ್ಯಾಂಕ್ ಯು ಶರಣು.